ನಮಸ್ಕಾರ. ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡುವಾಗ ಒಂದು ದ್ರವ ಗೊಬ್ಬರದ ಹೆಸರು ಇದ್ದೇ ಇರುತ್ತೆ. ಅದೇ ಎರೆಜಲ. ಹಾಗಾದ್ರೆ ಬನ್ನಿ ಇವತ್ತು ಈ ಎರೆಜಲದ ಬಗ್ಗೆ ಪೂರ್ತಿಯಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಎರೆಜಲ ಈ ಹೆಸರು ಕೇಳಿದ ತಕ್ಷಣ ತಲೆಗೆ ಬರೋದೇ ಇದು ಎರೆಹುಳುವಿನ ಬೆವರ ಅಂತ ಅಲ್ವಾ? ತುಂಬಾ ಜನ ಇದನ್ನೇ ನಂಬಿದ್ದಾರೆ. ಆದ್ರೆ ನಿಜವಾಗ್ಲೂ ಇದೇನಾ ಸತ್ಯ? ಖಂಡಿತ ಇಲ್ಲ. ಅದು ಬೆವರು ಅನ್ನೋದು ಶುದ್ಧ ಸುಳ್ಳು. ಸರಿ, ಹಾಗಿದ್ರೆ ಎರೆಜಲ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಎರೆಹುಳು ಗೊಬ್ಬರ ತಯಾರಿಸೋ ಜಾಗದಲ್ಲಿ ನಿಧಾನವಾಗಿ ನೀರು ಹಾಯಿಸಿದಾಗ ಕೆಳಗೆ ಸಂಗ್ರಹವಾಗುವ ಪೋಷಕಾಂಶಗಳಿರುವ ಒಂದು ದ್ರವ. ಇದರಲ್ಲಿ ಗಿಡಗಳಿಗೆ ಬೇಕಾದ ಎನ್ಸೈಮ್ಸ್ಗಳು, ಪೋಷಕಾಂಶಗಳು ಅಷ್ಟೇ ಅಲ್ಲ, ಕೋಟ್ಯಾಂತರ ಒಳ್ಳೆ ಸೂಕ್ಷ್ಮಜೀವಿಗಳು ಇರ್ತವೆ. ಸರಿ, ಆ ತಪ್ಪು ಕಲ್ಪನೆ ದೂರವಾಯಿತು. ಈಗ ಇದರ ಹಿಂದಿನ ಅಸಲಿ ಸತ್ಯ ಏನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರೈತರಿಗೆ ಇದರಿಂದ ಆಗುವ ಲಾಭಗಳೇನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ, ಇದು ಗಿಡಗಳಿಗೆ ಒಂದು ನ್ಯಾಚುರಲ್ ಟಾನಿಕ್ ಇದ್ದಾಗೆ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ. ಎರಡನೇದಾಗಿ, ಇದು ಮಣ್ಣಿನಲ್ಲಿರೋ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನ ಹೆಚ್ಚಿಸಿ ಮಣ್ಣನ್ನು ಮತ್ತೆ ಜೀವಂತವಾಗಿಸುತ್ತೆ. ಇದರ ಪರಿಣಾಮವಾಗಿ ಎಲೆಗಳು ದಟ್ಟ ಹಸಿರಾಗಿ ಹೂವು ಹಣ್ಣು ಬಿಡೋದು ಜಾಸ್ತಿಯಾಗುತ್ತೆ. ಎಲ್ಲಕ್ಕಿಂತ ದೊಡ್ಡ ಲಾಭ ಅಂದ್ರೆ ನಿಧಾನವಾಗಿ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆ ಆಗ್ತಾ ಹೋಗುತ್ತೆ. ಓಹೋ, ಇಷ್ಟೆಲ್ಲ ಲಾಭ ಇದೆಯಾ? ಹಾಗಿದ್ರೆ ಇದನ್ನ ತಯಾರಿಸೋದು ತುಂಬಾ ಕಷ್ಟ ಇರಬೇಕು ಅಂತ ಅನ್ಕೋಬೇಡಿ. ಖಂಡಿತ ಇಲ್ಲ. ಯಾರು ಬೇಕಿದ್ರೂ ತಮ್ಮ ಜಮೀನಲ್ಲೇ ತುಂಬಾನೇ ಸುಲಭವಾಗಿ ಇದನ್ನ ಮಾಡ್ಕೋಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಮ್ಮ ಸುತ್ತಮುತ್ತಲೇ ಸಿಗುತ್ತೆ. ಒಂದು ಪ್ಲಾಸ್ಟಿಕ್ ಡ್ರಮ್, ಕೆಳಗೆ ಹಾಕೋಕೆ ಒಂದು ನಲ್ಲಿ, ಆಮೇಲೆ ಸ್ವಲ್ಪ ಸಣ್ಣ ಕಲ್ಲು ಅಥವಾ ಇಟ್ಟಿಗೆ ಚೂರು, ಮರಳು ಮತ್ತೆ ಮಣ್ಣು. ಇನ್ನು ಎರೆಹುಳುಗಳಿಗೆ ಆಹಾರವಾಗಿ ಸ್ವಲ್ಪ ಹಸಿ ಸಗಣಿ, ಒಣಗಿದ ಎಲೆಗಳು ಮತ್ತು ಕೊನೆಯಲ್ಲಿ ನಮ್ಮ ಅಸಲಿ ಹೀರೋಗಳು ಎರೆಹುಳುಗಳು. ನೋಡಿ, ಕೇವಲ 5 ಸಿಂಪಲ್ ಸ್ಟೆಪ್ಸ್. ಮೊದಲು ಡ್ರಮ್ನ ಕೆಳಗೆ ನಲ್ಲಿಯನ್ನ ಫಿಕ್ಸ್ ಮಾಡಿ. ಆಮೇಲೆ ಲೇಯರ್ ಬೈ ಲೇಯರ್, ಮೊದಲು ಕಲ್ಲು, ಅದರ ಮೇಲೆ ಮರಳು, ಅದರ ಮೇಲೆ ಮಣ್ಣನ್ನು ಹಾಕಿ. ಆಮೇಲೆ ಸಗಣಿ ಮತ್ತು ಒಣ ಎಲೆಗಳನ್ನು ಹರಡಿ ಅದಕ್ಕೆ ಎರೆಹುಳುಗಳನ್ನ ಬಿಡಿ. ಕೊನೆಯ ಮತ್ತು ಅತಿ ಮುಖ್ಯವಾದ ಸ್ಟೆಪ್ ಅಂದ್ರೆ ಡ್ರಮ್ನ ಮೇಲ್ಭಾಗದಿಂದ ನೀರು ಹನಿ ಹನಿಯಾಗಿ ಸತತವಾಗಿ ಬೀಳೋ ರೀತಿ ಒಂದು ವ್ಯವಸ್ಥೆ ಮಾಡೋದು. ಈ 5ನೇ ಹಂತವನ್ನ ಸರಿಯಾಗಿ ಗಮನಿಸಿ. ನೀರನ್ನ ನಿಧಾನವಾಗಿ ಡ್ರಿಪ್ ಮೂಲಕ ಹನಿ ಹನಿಯಾಗಿ ಬಿಡೋದೇ ಇಲ್ಲಿರೋ ಸೀಕ್ರೆಟ್. ಒಂದೇ ಸರಿ ಧಬಧಬ ಅಂತ ನೀರು ಸುರಿದ್ರೆ ಒಳ್ಳೆ ಕ್ವಾಲಿಟಿಯ ಎರೆಜಲ ಸಿಗೋದೇ ಇಲ್ಲ. ಸೊ ನಿಧಾನವೇ ಪ್ರಧಾನ ಅನ್ನೋದು ಇಲ್ಲಿ ಅಕ್ಷರಶಃ ಸತ್ಯ. ಸರಿ, ಎರೆಜಲ ತಯಾರಿಸೋದು ಹೇಗೆ ಅಂತ ಗೊತ್ತಾಯ್ತು. ಈಗ ಇದನ್ನ ಬಳಸೋದು ಹೇಗೆ, ಇದಕ್ಕೆ ಖರ್ಚು ಎಷ್ಟು ಬರುತ್ತೆ, ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖರ್ಚಿನ ವಿಚಾರಕ್ಕೆ ಬಂದ್ರೆ ಇದೊಂದು ಅತ್ಯಂತ ಕಡಿಮೆ ಬಜೆಟಿನ ಉಪಾಯ. ಒಂದು ಸಣ್ಣ ಯೂನಿಟ್ ಶುರು ಮಾಡಕ್ಕೆ 1,000ದಿಂದ 1,500 ರೂಪಾಯಿ ಸಾಕಾಗತ್ತೆ. ಇದು ಬಹುತೇಕ ಎಲ್ಲಾ ರೈತರಿಗೂ ಕೈಗೆಟ್ಟುವಂಥದ್ದು. ಈಗ ಬಂತ್ ನೋಡಿ, ಎರೆಜಲ ಬಳಸುವಾಗ ಮರೆಯಲೇಬಾರದ ಒಂದು ಗೋಲ್ಡನ್ ರೂಲ್, ಅನುಪಾತ 1:10 ಅಂದ್ರೆ 1:10. ಹೌದು, 1:10 ಅಂದ್ರೆ 1 ಲೀಟರ್ ಎರೆಜಲಕ್ಕೆ 10 ಲೀಟರ್ ನೀರು ಬೆರೆಸಬೇಕು. ನೆನ್ಪಿಡಿ, ಇದನ್ನ ನೇರವಾಗಿ ಗಿಡಗಳಿಗೆ ಹಾಕಲೇಬಾರದು, ಯಾಕಂದ್ರೆ ಇದು ತುಂಬಾ ಶಕ್ತಿಯುತವಾಗಿರುತ್ತೆ. ಹೀಗೆ ನೀರು ಬೆರೆಸಿದ್ಮೇಲೆ ಇದನ್ನ ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡಬಹುದು ಅಥವಾ ನೇರವಾಗಿ ಗಿಡದ ಬುಡಕ್ಕೆ ಬೇರುಗಳಿಗೆ ತಾಗೋ ಹಾಗೆ ಸುರಿಬಹುದು. ಪ್ರತಿ 15 ದಿನಕ್ಕೊಮ್ಮೆ ಹೀಗೆ ಮಾಡಿದ್ರೆ ಅತ್ಯುತ್ತಮ ರಿಸಲ್ಟ್ ಸಿಗುತ್ತೆ. ಎರೆಜಲದ ಉಪಯೋಗ ಕೇವಲ ಗಿಡಗಳ ಬೆಳವಣಿಗೆಗೆ ಸೀಮಿತವಾಗಿಲ್ಲ. ದೀರ್ಘಾವಧಿಯಲ್ಲಿ ನೋಡೋದಾದ್ರೆ ಇದು ನಮ್ಮ ಕೃಷಿಯ ಅಡಿಪಾಯವಾಗಿರೋ ಮಣ್ಣಿನ ಆರೋಗ್ಯಕ್ಕೆ ಸಿಕ್ಕಿರೋ ಒಂದು ದೊಡ್ಡ ವರದಾನ. ಹೇಗೆ ಅಂತ ನೋಡಿ. ಮೊದಮೊದಲು ಇದು ಮಣ್ಣಲ್ಲಿರೋ ಪೋಷಕಾಂಶಗಳನ್ನು ಗಿಡಗಳಿಗೆ ಸುಲಭವಾಗಿ ಸಿಗೋ ಹಾಗೆ ಮಾಡುತ್ತೆ. ಕೆಲವು ಸಮಯದ ನಂತರ ಮಣ್ಣು ಸಡಿಲವಾಗಿ ಗಾಳಿಯಾಡಲು ಶುರುವಾಗುತ್ತೆ. ಇನ್ನು ದೀರ್ಘಕಾಲದಲ್ಲಿ ಮಣ್ಣು ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನ ಜಾಸ್ತಿ ಮಾಡಿಕೊಳ್ಳುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗಿಡದ ಬೇರುಗಳು ಆಳವಾಗಿ ಆರೋಗ್ಯವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತೆ. ಹಾಗಾಗಿ ಎರೆಜಲವನ್ನ ಕೇವಲ ಒಂದು ಗೊಬ್ಬರ ಅಂತ ನೋಡೋದು ತಪ್ಪು. ಇದು ಒಂದು ಸರಳ ಆದರೆ ಅತ್ಯಂತ ಪರಿಣಾಮಕಾರಿಯಾದ ನೈಸರ್ಗಿಕ ದ್ರವ. ಇದು ರೈತರಿಗೆ ಒಳ್ಳೆ ಇಳುವರಿ ಕೊಡುತ್ತೆ, ಅದರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗಿದ್ರೆ ರಾಸಾಯನಿಕ ಕೃಷಿಯಿಂದ ದೂರ ಸರಿದು ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯ ಕಡೆಗೆ ಹೊರಳಲು ಈ ಎರೆಜಲ ಒಂದು ಅತ್ಯುತ್ತಮ ಮೊದಲ ಹೆಜ್ಜೆ ಆಗ್ಬೋದು ಅಲ್ವಾ? ಯೋಚಿಸಿ ನೋಡಿ.